ಇನ್ನು ಅನೇಕ ಆಯಾಮದಲ್ಲಿ ಬೆಳೆಯಬಲ್ಲ ಸಾಧ್ಯತೆ ಇರುವ ಈ ಚರ್ಚೆಯನ್ನ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ನೋಡೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಚರ್ಚೆಯ ಚೌಕಟ್ಟು ಈ ರೀತಿ: ಅಧಿವೇಶನದ ಹಿಂದಿನ ದಿನ ಪ್ರತಿಪಕ್ಷ ನಾಯಕನ ಆಯ್ಕೆಯನ್ನ ಮಾಡಿದ್ರೆ ಸರ್ಕಾರವನ್ನ ಎದುರಿಸೋದಕ್ಕೆ ಸಾಧ್ಯವಾಗುತ್ತಾ? ಜುಲೈ 3ರಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಬಜೆಟ್, ಅದರಲ್ಲೂ ಯಾಕೆ ಬಜೆಟ್ ಈ ಬಾರಿ ಬಹಳ ಮುಖ್ಯ ಅಂತಂದ್ರೆ, ಈ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದು ಹೇಗೆ ಅನ್ನೋ ಸೂತ್ರವನ್ನ ಕಾಂಗ್ರೆಸ್ ಇದೇ ಬಜೆಟ್ನ ಮೂಲಕ ಉತ್ತರವನ್ನ ಕಂಡುಕೊಳ್ಳುತ್ತಂತೆ. ಈ ಗ್ಯಾರಂಟಿ ಅನುಷ್ಠಾನವೇ ಬಿಜೆಪಿಗೆ ಪ್ರಮುಖವಾದ ಅಸ್ತ್ರ ಆಗ್ಬೇಕಾಗಿತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತು ಸರ್ಕಾರವನ್ನ ಕಟ್ಟಾಕೋಕೆ. ಆದ್ರೆ ಕಟ್ಟಾಕೋಕೆ ಬೇಕಾದ ಚಾಟಿ ವಿರೋಧ ಪಕ್ಷದ ನಾಯಕನ ಕೈಯಲ್ಲಿರುತ್ತೆ. ಆ ವಿರೋಧ ಪಕ್ಷ ನಾಯಕ ಯಾರು ಅನ್ನೋದೇ ಅಧಿವೇಶನದ ಹಿಂದಿನ ದಿನ ತಯಾರಿ ಮಾಡಿಕೊಂಡ್ರೆ ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ ಆ ವಿರೋಧ ಪಕ್ಷದ ನಾಯಕ ಮಾಡೋದಾದ್ರೂ ಏನು ಅನ್ನೋದು. ಇನ್ನು ಪದೇ ಪದೇ ಹೊರ ಬರ್ತಾ ಇರೋ ನಾಯಕರ ಮುಜುಗರದ ಮಾತುಗಳಿಂದ ಪಕ್ಷದ ಮೇಲಾಗ್ತಾ ಇರುವ ದುಷ್ಪರಿಣಾಮಗಳು ಏನು? ಇವತ್ತೇನೋ ಒಂದಷ್ಟು ಜನನ ಕರೆಸಿ ಮಾತನಾಡಿದ್ರು, ಒಂದಷ್ಟು ಜನಕ್ಕೆ ನೋಟಿಸ್ ಕೊಟ್ರು ಅಂತ ಹೇಳ್ತಾರೆ, ಕೆಲವರು ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ. ದ್ವಂದ್ವ ಅಲ್ಲೂ ಇದೆ. ಒಟ್ನಲ್ಲಿ ಶಿಸ್ತನ್ನ ಮರುಸ್ಥಾಪನೆ ಮಾಡೋ ಪ್ರಯತ್ನ ಅಂತೂ ಆಗ್ತಾ ಇದೆ. ಆದ್ರೆ ಆ ಪ್ರಯತ್ನ ಆದ ನಂತರವೂ ಕೂಡ ಇವತ್ತೇನಾಯ್ತು? ರೇಣುಕಾಚಾರ್ಯ ಏನ್ ಮಾತನಾಡಿದ್ರು ನಮಗ್ ಗೊತ್ತೇ ಇದೆ, ಮತ್ತೊಮ್ಮೆ ಅದನ್ನ ತೋರಿಸ್ತೀವಿ ಕೂಡ. ಯತ್ನಾಳ್ ಏನ್ ಹೇಳಿದ್ರು ಅದು ನಮಗ್ ಗೊತ್ತಿದೆ, ಅದನ್ನ ಕೂಡ ಮತ್ತೊಮ್ಮೆ ನೋಡೋಣ. ಇಷ್ಟೆಲ್ಲ ಕಡಿವಾಣ ಹಾಕೋ ಪ್ರಯತ್ನ ಆಗ್ತಿರೋ ಸಂದರ್ಭದಲ್ಲೂ ಕೂಡ ಮೇಲೆ ಮೇಲೆ ಹೇಳಿಕೆಗಳು ದುಷ್ಪರಿಣಾಮ ಆಗ್ದಲೇ ಇರುತ್ತಾ? ಆಗೋದಾದ್ರೆ ಯಾವ ಪರಿಣಾಮದಲ್ಲಿ? ಅದರಲ್ಲೂ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರೋ ಸಂದರ್ಭದಲ್ಲಿ. ಇನ್ನು ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ ಘಟಬಂಧನ್ ರಣೋತ್ಸಾಹಕ್ಕೆ ಸೆಡ್ಡು ಹೊಡೆಯೋಕೆ ಸಂಪುಟ ಪುನಾರಚನೆಗೆ ಮುಂದಾದ್ರ ಮೋದಿ ಅಂತ ಹೇಳಿ ಇದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ 5 ತಾಸಿಗೂ ಹೆಚ್ಚಿನ ಕಾಲ ನಡೆದಿರುವ ಮೀಟಿಂಗ್. ಹಾಗೆ ಈಗಿನ್ನೇನಾದ್ರೂ ಸಂಪುಟಕ್ಕೆ ಸರ್ಜರಿ ಮಾಡಬೇಕು ಅಂತಂದ್ರೆ ಉಳಿದಿರೋದು ಈ ಮಾನ್ಸೂನ್ ಅಧಿವೇಶನ ಪ್ರಾರಂಭ ಆಗ್ಲಿಕ್ಕೆ ಇರುವ ಅವಧಿ ಅಷ್ಟೇ. ಅದಾದ ನಂತರದಲ್ಲಿ ಎಲೆಕ್ಷನ್ ಮೋಡ್. ಹಾಗಾಗಿ ಸಂಪುಟ ಸರ್ಜರಿ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ, ಮಾಡೋದೂ ಇಲ್ಲ ಬಹುತೇಕ. ಹೀಗಾಗಿ ಮಾಡಿದ್ರೆ ಈಗ ಮಾಡೋಣ, ಅದರಲ್ಲೂ ಕೂಡ ಮಾಡೇ ಮಾಡ್ತೀವಿ ಅನ್ನೋ ಹಾಗಿದ್ರೆ ಲೋಕಸಭಾ ಚುನಾವಣೆಗೆ ಪ್ಲಸ್ ಆಗಬಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡೇ ಮಾಡ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ಯಾ ಕೇಂದ್ರ ಸರ್ಕಾರ. ಇನ್ನು ದೆಹಲಿ ಸರ್ಜರಿಯಿಂದ ಈ ಗ್ಯಾರಂಟಿ ಹುಮ್ಮಸ್ಸಿನಲ್ಲಿರುವ ಕಾಂಗ್ರೆಸ್ ವಿರುದ್ಧ ಹೋರಾಡೋಕೆ ರಾಜ್ಯ ಬಿಜೆಪಿಗೆ ಬಲ ಬರುತ್ತಾ? ಆಂತರಿಕ ಗದ್ದಲ, ಗೊಂದಲ, ಹಾಗೆ ನಾನಾಗ್ಲೇ ಹೇಳ್ದ ಹಾಗೆ ಪದೇ ಪದೇ ಹೊರಬರ್ತಾ ಇರುವ ಮುಜುಗರ ತಂದಿಡಬಲ್ಲ ಹೇಳಿಕೆಗಳು, ಇಷ್ಟೆಲ್ಲದರ ನಡುವೆ ಹೀನಾಯ ಸೋಲು. ಹೀಗಾಗಿ ಒಂದಂಶ ಆದ್ರೂ ಬಲ ಅನ್ನೋ ಅರ್ಥದಲ್ಲಿ ಬರಲೇಬೇಕಾದ ಅನಿವಾರ್ಯತೆ ಬಿಜೆಪಿಗೆ ಇರೋ ರೀತಿ ಕಾಣ್ತಿದೆ. ಹೌದೋ ಅಲ್ಲ, ಮುಂದಿನ ಭಾಗದಲ್ಲಿ ಬಿಜೆಪಿಯ ಪರವಾಗಿ ಮಾತನಾಡೋರು ಹೇಳ್ತಾರೆ. ಈಗ ಕೇಂದ್ರದಲ್ಲಾಗೋ ಸರ್ಜರಿ, ಆ ಸರ್ಜರಿಯಿಂದ ರಾಜ್ಯಕ್ಕೆ ಸಿಗಬಲ್ಲ ಸ್ಥಾನಮಾನ, ಅದರಿಂದ ಏನಾದ್ರೂ ಬಲವರ್ಧನೆ ಆಗತ್ತಾ ರಾಜ್ಯ ಬಿಜೆಪಿ ಪಾಳಯಕ್ಕೆ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕ್ಕಿಂತ ಮುಂಚೆ ಇಲ್ಲಾಗ್ತಿರುವ ಆಂತರಿಕ ಗೊಂದಲಗಳಿಗೆ ಹಾಗೆ ಹೇಳಿಕೆಗಳಿಗೆ ಕಡಿವಾಣ ಹಾಕೋ ಪ್ರಯತ್ನ ಇವತ್ತು ರಾಜ್ಯದಲ್ಲಿ ಆಯಿತು. ಅದಾದ ಸಂದರ್ಭದಲ್ಲಿ, ಅದಾದ ನಂತರದಲ್ಲಿ ಕೆಲ ರಾಜ್ಯದ ಪ್ರಮುಖ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ಯಡಿಯೂರಪ್ಪನವರು ಮಾತನಾಡಿದ್ದಾರೆ, ಹಾಗೆ ಕಟೀಲ್ ಮಾತನಾಡಿದ್ದಾರೆ, ಯತ್ನಾಳ್ ಮಾತನಾಡಿದ್ದಾರೆ, ರೇಣುಕಾಚಾರ್ಯ ಕೂಡ ಮಾತನಾಡಿದ್ದಾರೆ. ಮಾತನಾಡಿದ್ ಏನೇನು ಕೇಳೋಣ. ಪಕ್ಷಕ್ಕೆ ಮುಜುಗರ ಆಗುವಂತ ಹೇಳಿಕೆಗಳನ್ನ ಯಾರು ಕೊಡಬಾರದು ಅಂತ ಹೇಳಿ ಇನ್ನು ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಎಚ್ಚರವನ್ನು ವಹಿಸಬೇಕು, ಇಲ್ಲದೆ ಸೂಕ್ತವಾದ ಕ್ರಮವನ್ನು ತಗೊಳ್ಳಬೇಕಾಗುತ್ತೆ ಅನ್ನುವಂತ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ಯಾರ್ಯಾರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವ್ರನ್ನ ವೈಯಕ್ತಿಕವಾಗಿ ಇವತ್ತು ಮಾತುಕತೆ ಮಾಡಿದೆ. ಬಾಕಿ ಎಲ್ರಿಗೂ ನೋಟಿಸ್ ಅನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಕೊಡಬಾರದು ಅಂತ ಹೇಳುವಂತದ್ದು ನಾನು ಸ್ಪಷ್ಟವಾಗಿ ಹೇಳಿದೆ. 4 ವರ್ಷಗಳಿಂದ ದೆಹಲಿಗೆ ತೆರಳಿ ಕೆಲವು ನಾಯಕರ ಮನೆಯಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸ್ಥಿತಿಗತಿಗಳನ್ನ ನಾನು ವಿವರಣೆ ಮಾಡಿದೆ 4 ಗೋಡೆಗಳ ಮಧ್ಯೆ. ಇದೇ ರೀತಿ ಮುಂದುವರೆದ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದು ಕಷ್ಟ ಅಂತ ನನ್ನದೇ ಆದ ಮಾತುಗಳನ್ನ, ಉದಾಹರಣೆಗಳನ್ನು ಕೊಟ್ಟು ನಾನು ವ್ಯಾಖ್ಯಾನ ಮಾಡಿದ್ದೀನಿ. ನೋಟಿಸ್ ಕೊಟ್ಟರು ನಿಜ. ರೇಣುಕಾಚಾರ್ಯ ಒಬ್ಬರಿಗೆ ನೋಟಿಸ್ ಯಾಕೆ? ಅನೇಕ ಮುಖಂಡಗಳು ಮಾತಾಡಿದ್ರೆ ಅವ್ರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ? ಯಾರ್ಯಾರ ವಿರುದ್ಧ ಮಾತಾಡಿರಲ್ಲ ಅವರಿಗೆ ಶಿಸ್ತು ಸಮಿತಿ ನೋಟಿಸ್ ಕೊಟ್ರ? ಯಡಿಯೂರಪ್ಪನವ್ರಿಗೆ ಎಷ್ಟು? ಇಡೀ ವೀರಶೈವ ಲಿಂಗಾಯತ ಸಮಾಜ ಅವತ್ತು ಅಷ್ಟೇ ಅಲ್ಲ, ಇಡೀ ವೀರಶೈವ ಲಿಂಗಾಯತ ಮಠಾಧೀಶರು ಒತ್ತಾಯ ಮಾಡಿದ್ರು. ಆದ್ರೆ ಮಠಾಧೀಶರ ಬಗ್ಗೆ ಅಗರ್ವ ಮಾತಾಡಿದ್ರು. ಬಿಜೆಪಿ ಯಡಿಯೂರಪ್ಪನವರ ಕಣ್ಣೀರಲ್ಲಿ ಕೊಚ್ಚೋಯ್ತು ಅಂತ ಹೇಳಿದ್ರು. ಅದು ಸತ್ಯ ಆಯ್ತಲ್ಲ? ಸತ್ಯ ನಿಮಗೆ ಕಹಿ ಆಗುತ್ತಾ? ಸತ್ಯವನ್ನ ಮಾತಾಡಿದ್ರೆ ಕಹಿ ಆಗುತ್ತಾ? ಈ ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ಭಾಗವಹಿಸಿದ್ದಾರೆ ಕಾಂಗ್ರೆಸ್ನ ವಕ್ತಾರರಾದ ರಮೇಶ್ ಬಾಬು ಅವರು, ಹಾಗೆ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ ಇದ್ದಾರೆ, ಹಾಗೆ ನಜ್ಮಾ ನಜೀರ್ ಇದ್ದಾರೆ ಜೆಡಿಎಸ್ನ ವಕ್ತಾರರು. ಇನ್ನು ಕೆಲವೇ ಹೊತ್ತಿನಲ್ಲಿ ರಾಜಕೀಯ ವಿಶ್ಲೇಷಕರಾದ ಶಿವಕುಮಾರ್ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಮೊದಲೇದಾಗಿ ನಿಮ್ಮ 3 ಜನಕ್ಕೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮಿಂದಲೇ ಪ್ರಾರಂಭ ಮಾಡಬೇಕು. ಈಗ ಕೇಂದ್ರದಿಂದ ರಾಜ್ಯದವರೆಗೂ ಕೂಡ ಅನೇಕ ವಿಚಾರಗಳು ಮಾತನಾಡೋದಿದೆ, ಚೌಕಟ್ಟಿನಲ್ಲಿ ಹಾಕ್ಲೇಬೇಕು ಡಿಬೇಟ್ನ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಕುತೂಹಲ ನನ್ಗಿರೋದು, ಇವತ್ತಾಗಿದ್ದೇನು ಸರ್?
ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಟ್ಟು ಕರೆಸ್ ಮಾತನಾಡಿದ್ದ ಅಥವಾ ಮಾತನಾಡಿದ್ದಾರಲ್ಲ ಅಂತ ಹೇಳಿ ಬಾಯಿ ಮಾತನಲ್ಲಿ ಕರೆಸ್ಕೊಂಡು ಮಾತನಾಡಿದ್ದ? ಒಬ್ರು ಹೇಳ್ತಾರೆ ಇಂತ ಎಷ್ಟೋ ನೋಟಿಸ್ ಕೊಟ್ಟರು ಅದನ್ನ ವಾಪಸ್ ತಗೊಂಡ್ರು, ಇವತ್ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋಂಗಿದ್ರೆ ನಾನು 10 ಲಕ್ಷ ಕೊಡ್ತೀನಿ ಅಂತ. ಇನ್ನೊಬ್ರು ಹೇಳ್ತಾರೆ ಶಿಸ್ತು ಸಮಿತಿ ಇದೆ ಅಂತ ಗೊತ್ತಾಗಿದ್ದೆ ಇವತ್ತು ನೋಟಿಸ್ ಕೊಟ್ಟ ಮೇಲೆ ಅಂತ. ಶಿಸ್ತು ಸಮಿತಿ ಅಧ್ಯಕ್ಷರೇ ಹೇಳ್ತಿರೋದ್ರೆ ಕೊಟ್ಟಿರೋದೇ ಒಬ್ರಿಗೆ ಅಂತ, ಕಟೀಲ್ರು ಹೇಳ್ತಾರೆ 10 ಜನಕ್ಕೆ ಅಂತ. ಗೊಂದಲ ಇಲ್ಲ ಅಂತ ಹೆಂಗ್ ಹೇಳ್ತೀರಿ ಸರ್? ಏನಾಯ್ತು ಇವತ್ತು ಅಂತ? ನೋಡಿ, ಇವತ್ತು ನಮ್ಮ ಮೀಟಿಂಗ್ ಏನಿದೆ ಇದು ಶೆಡ್ಯೂಲ್ಡ್ ಮೀಟಿಂಗ್ ನಮ್ಮದು. ಈಗ ಲೀಡರ್ ಆಫ್ ಅಪೋಸಿಷನ್ ನಾವು ಎಲೆಕ್ಟ್ ಮಾಡಬೇಕಾಗಿದೆ. ಅದರಿಂದಾಗಿ ಅಭಿಪ್ರಾಯ ಸಂಗ್ರಹ ಏನಿದೆ ಅದನ್ನು ಮಾಡಬೇಕಾಗಿತ್ತು. ಅಭಿಪ್ರಾಯ ಸಂಗ್ರಹಗಳನ್ನು ಮಾಡಿಕೊಳ್ಳಿಕ್ಕೋಸ್ಕರವಾಗಿ ರಾಜ್ಯಾಧ್ಯಕ್ಷರು ಇವತ್ತು ಬೆಂಗಳೂರು ನಗರದಲ್ಲಿದ್ದರು, ಅಂದರೆ ಕೇಂದ್ರದಲ್ಲಿದ್ದರು, ಜಗನ್ನಾಥ ಭವನಲ್ಲಿ ಕೂತಿದ್ರು. ಜಗನ್ನಾಥ ಭವನಲ್ಲಿ ಕೂತ್ಕೊಂಡು ಎಲ್ಲರನ್ನೂ ಕರೆಸ್ಕೊಂಡು ಮಾತಾಡಿದ್ದಾರೆ. ಅದ್ರ ಜೊತೆಗೆ ಏನಾಗಿದೆ ಅಂತಂದರೆ, ಹೌದು, ಸರ್ಕಾರಗಳು ಬದಲಾಗ್ತದೆ. ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ನಾವು ನೋಡಿದ್ದೇವೆ, 85ನೇ ಸ್ನ್ಯಾಪ್ ಪೋಲ್ ಬಿಟ್ಟರೆ ಅದಾದಕ್ಕೆ 1977ರಲ್ಲಿ 1977ರಲ್ಲಿ ಬಿಟ್ಟು ಇನ್ಯಾವುದು ಪ್ರೋ ಇನ್ಕಂಬೆನ್ಸಿ ಗವರ್ನಮೆಂಟ್ ಬಂದಿರಲಿಲ್ಲ. ಅದರಿಂದಾಗಿ ಸರ್ಕಾರ ಇವತ್ತು BJP ಸರ್ಕಾರ ಮತ್ತೆ ಮರಳಿಲ್ಲ. ಹೌದು, ಅನೇಕ ಕಾರಣಗಳಿರ್ಬೋದು, ಗ್ಯಾರಂಟಿನೂ ಕಾರಣ ಇರಬಹುದು, ಅಥವಾ JDS ಪರ್ಫಾರ್ಮೆನ್ಸ್ ಕಾರಣ ಇರ್ಬೋದು, ಕನ್ಸಾಲಿಡೇಷನ್ ಆಫ್ ವೋಟ್ಸ್ ಆಫ್ ಮುಸ್ಲಿಮ್ಸ್ ಇರಬಹುದು, ಇದೆಲ್ಲ ಕಾರಣ ಇರಬಹುದು. ಆದರೆ BJP ಬರಲಿಲ್ಲ. ಅದರಿಂದಾಗಿ ಕಾರ್ಯಕರ್ತರು ಹತಾಶರಾಗಿದ್ದಾರಾ? ಇಲ್ಲ. ಕಾರ್ಯಕರ್ತರಿಗೆ ಇವತ್ತು ಹುಮ್ಮಸ್ಸಿದೆ. ಕಾರ್ಯಕರ್ತರಿಗೆ ಇವತ್ತೇನಿದೆ, ನಾವು ಸಂಘಟನೆಯಲ್ಲಿ ಇದ್ದೀವಿ, ನಾವು ಇನ್ನೂ ಸಂಘಟನೆಯನ್ನು ಬಲಪಡಿಸ್ತೀವಿ ಅಂತ ಹೇಳಿ ನಮ್ಮ 1 ಕೋಟಿ ಕಾರ್ಯಕರ್ತರು ಸದೃಢವಾಗಿದ್ದಾರೆ. ಏನಾಗ್ತದೆ, ಸೋತಂಥ ನಾಯಕರುಗಳಿಗೆ ಒಂದು ಸ್ವಲ್ಪ ಬೇಜಾರಾಗ್ತದೆ, ಒಂದು ಸ್ವಲ್ಪ ಮುಜುಗರ ಆಗ್ತದೆ. ಆ ಸಂದರ್ಭಗಳಲ್ಲಿ ಒಂದಷ್ಟು ಹೇಳಿಕೆಗಳು ಬರ್ತವೆ. ಹೌದು, ಇವತ್ತು ಶಿಸ್ತು ಸಮಿತಿ ಅಧ್ಯಕ್ಷರು ಸಹ ನಮ್ಮ ಜೊತೆನೇ ಇದ್ದರು. ಯತ್ನಾಳ್ ಅವರು ಅಲ್ಲಿ ಮಾತಾಡಬೇಕಾದ್ರೆ ಏನು ಬೈಟ್ ತಾವು ತೋರಿಸ್ತಿದ್ರೆ ನಾನು ಅಲ್ಲೇ ಇದ್ದೆ ಕೆಳಗಡೆನೆ. ಏನಾಯಿತು, ಅವರು ನೀವೇನೋ ಕೇಳಿದಕ್ಕೆ ಅವರು ಒಂದು ಸರ್ಕಾಸಮ್ನಲ್ಲಿ ಹೇಳಕ್ಕೆ ಹೋದ್ರು, ಅದನ್ನ ಒಂದು ಕ್ಯಾಪ್ಚರ್ ಮಾಡಿ ಆಗಿದೆ. ಸರ್ಕಾಸಮ್ ಬೇರೆ ಬೇರೆ ರೀತಿಯಲ್ಲಿ ಅದರ ಅಡ್ಡ ಪರಿಣಾಮ ಯಾವ ರೀತಿ ಆಗಿದೆ ನಿಮಗೆ 100% ಸತ್ಯ ಮಾಡೋದೇನು ಬೇಡ. ಅಲ್ಲಲ್ಲ, 100% ಸತ್ಯ. ಅದು ಏನಾಗ್ತದೆ ಅಂತಂದ್ರೆ, ಸರ್ಕಾಸಮ್ ಒಂದೊಂದ್ಸತಿ ಪಾಸಿಟಿವ್ ಆಗಿ ವರ್ಕೌಟ್ ಆಗ್ತದೆ, ಒಂದೊಂದ್ಸತಿ ನೆಗೆಟಿವ್ ಆಗಿ ವರ್ಕೌಟ್ ಆಗ್ತದೆ. ಒಪ್ಕೊಂಡಿದ್ದೀನಿ ನಾನು. ನನ್ನ ಪ್ರಶ್ನೆಗೆ ವಾಪಸ್ ಬರ್ತೀನಿ. ಹಾಗಾದ್ರೆ ಇವತ್ತಾಗಿದ್ದ ಮೀಟಿಂಗ್ ಏನು ನಿಮ್ಮ ಪ್ರಕಾರ? ಶೆಡ್ಯೂಲ್ಡ್ ಮೀಟಿಂಗು ಡಿಸ್ಕಸ್ ಆಗಿದ್ದೇನು? ಶೆಡ್ಯೂಲ್ಡ್ ಮೀಟಿಂಗು ಡಿಸ್ಕಸ್ ಆಗಿರ್ತಕ್ಕಂತಹದ್ದು. ನಾವು 2ನೇ ತಾರೀಕು ನಾವು ಏನು LOPನ ಘೋಷಣೆ ಮಾಡಬೇಕಾಗಿದೆ. ಅದಕ್ಕೆ ಪ್ರೀಸೆಟ್ ಆಗಿ ಒಂದು ಏನು ಪ್ರಮುಖ ನಾಯಕರುಗಳು ಮತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ನಾಯಕರು ಅಲ್ಲಿಗೆ ಈಗ ಕೂಡ ಬಾಯಿಗೆ ಬ್ರೇಕ್ ಹಾಕೋ ಪ್ರಯತ್ನ ಆಗಿಲ್ಲ ಅಂತ ಹೇಳಿ ಒಪ್ಕೊಳ್ತಿದ್ದೀರಿ? ಇಲ್ಲ, ಹಂಗಲ್ಲ. ಪೇರೆಂಟ್ ಬಾಡಿನಲ್ಲಿ ಇರ್ತಕ್ಕಂತಹ ನಾಯಕರುಗಳ ಅಭಿಪ್ರಾಯ ತೆಗೆದುಕೊಂಡು ಮುಂದಿನ ಇದಕ್ಕೆ ನಾವು ಸಜ್ಜಾಗ್ತಿದೀವಿ. ಅಂದ್ರೆ LOP ಅನೌನ್ಸ್ ಮಾಡ್ಲಿಕ್ಕೆ ಸಜ್ಜಾಗ್ತೀವಿ. ಮಾತನಾಡಿದವ್ರಿಗೆ ಶಿಸ್ತು ಪ್ರಯತ್ನ ಆಗ್ಲಿಲ್ಲ. ಇಲ್ಲ, ಅದು ಆಗಿದೆ. ಏನಂತಂದ್ರೆ, ಯಾರ್ಯಾರು ಮಾತಾಡಿದ್ದಾರೆ, ಯಾರಾದ್ರೂ ಅಕಸ್ಮಾತ್ ಒಂದ್ ಸ್ವಲ್ಪ ಲೈನ್ ಕ್ರಾಸ್ ಮಾಡಿರ್ತಕ್ಕಂತಹದ್ದು, ಅಥವಾ ಪಕ್ಷದ ನಿರ್ಬಂಧನೆಗಳೇನಿದೆ, ಅಥವಾ ಪಕ್ಷದಲ್ಲಿ ಇರ್ತಕ್ಕಂತಹ ನಮ್ಮಂತವ್ರಿಗೂ ಸಹ ಒಂದಷ್ಟು ಮಾನದಂಡಗಳಿರ್ತವೆ, ಪ್ರತಿಯೊಬ್ಬರಿಗೂ ಇರ್ತದೆ. ಅದು ಆ ಮಾನದಂಡಗಳನ್ನ ಕ್ರಾಸ್ ಮಾಡಿದಾಗ, ನೋಡಪ್ಪ, ಈ ಪ್ಯಾರಾಮೀಟರ್ನ ನೀನು ಮಾತಾಡ್ತಕ್ಕಂತಹದ್ದು ಸರಿಯಲ್ಲ ಅಂತಕ್ಕಂಥದನ್ನ ಹಿರಿಯರು ಅವ್ರ ಗಮನಕ್ಕೆ ತಂದಿದ್ದಾರೆ. ಅದರಿಂದಾಗಿ ಅದು ನಮ್ಮಲ್ಲಿ ಒಂದು ಎಲ್ಲ ಪಕ್ಷಗಳಲ್ಲೂ ಅದು ಆಗತ್ತೆ. ಇದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲೂ ಏನು ಹೊಸದು ಅಲ್ಲ, ಏನು ಕೊನೆಯೂ ಅಲ್ಲ, ಎಲ್ಲ ಪಕ್ಷಗಳಲ್ಲೂ ಆಗಿದೆ. ಇದು ರಾಜಕೀಯ ಇತಿಹಾಸ ಇವತ್ತಿಂದ ಅಲ್ಲ, ಯಾವತ್ತಿಂದ ಒಂದು ಪ್ರಜಾತಂತ್ರದಲ್ಲಿದೆ. ಆಮೇಲೆ ಪ್ರಯತ್ನ ಆಗಿದೆ. ಒಂದು ಮಾತನಾಡೋರಿಗೆ ಕಡಿವಾಣ ಹಾಕೋದು, ಇನ್ನೊಂದು ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡೋ ಅಭಿಪ್ರಾಯ ಸಂಗ್ರಹ. ಪ್ರಮುಖ ನಾಯಕರುಗಳ ಭೇಟಿ. ರೈಟ್, ಓಕೆ. ಶಿವಕುಮಾರ್ ಸರ್ ಕೂಡ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. 2 ನಿಮಿಷ ಬರ್ತೀನಿ ನಿಮ್ಮ ಹತ್ರ. ನಿಮ್ಮ ಅಭಿಪ್ರಾಯ ಬೇಕು, ಹಾಗೆ ನೀವು ಯಾವ ರೀತಿ ಗಮನಿಸ್ತಿದ್ದೀರಿ ವಿದ್ಯಮಾನಗಳು, ಅದ್ರ ಬಗ್ಗೆ ಕೂಡ ನಿಮ್ಮ ಜೊತೆ ಮಾತನಾಡದಿದ್ದೆ. ರಮೇಶ್ ಸರ್, ನಿಮ್ಮ ಹತ್ರ ಬರ್ತೀನಿ. ಈಗ ನಿನ್ನೆ ಈ ವಿಚಾರದ ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಚರ್ಚೆ ಮಾಡುವಾಗ BJP ವಕ್ತಾರರು ಹೇಳ್ತಾ ಇದ್ರು, ನೋಡಿ ಈ ರೀತಿ ಗೊಂದಲ ಆಗ್ತಾ ಇದೆ, ಗೊಂದಲ ಆಗ್ತಿರೋದ್ರಿಂದ ಈ ಗ್ಯಾರಂಟಿ ಅನುಷ್ಠಾನಕ್ಕೆ ಟೈಮ್ ಸಿಗ್ತಿದೆ ಕಾಂಗ್ರೆಸ್ಗೆ, ಸೊ ನಾವು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಹೇಳಿ. ಈಗ ವಿರೋಧ ಪಕ್ಷದ ನಾಯಕ ಇಲ್ಲದೆ ಇರೋದ್ರಿಂದ ಅದನ್ನ ನಾವು ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ಗೆ ಪ್ರಶ್ನೆ ಮಾಡೋಕ್ಕಾಗ್ತಿಲ್ಲ. ಬಟ್ ಅಸೆಂಬ್ಲಿ ಅಷ್ಟೊತ್ತಿಗೆ ನಮಗೆ ವಿರೋಧ ಪಕ್ಷದ ನಾಯಕರು ಇರ್ತಾರೆ ಅಂತ ಅವರು ಹೇಳಿದ್ರು, ಇವರು ಹೇಳ್ತಾರೆ. ಸೊ ವಿರೋಧ ಪಕ್ಷದ ನಾಯಕನ ಆಯ್ಕೆ ಆದ ತಕ್ಷಣ ವಿಲ್ ಎವ್ರಿಥಿಂಗ್ ಫಾಲ್ ಇನ್ ಲೈನ್? ಈಗ ಅವಕಾಶವಾದ ರಾಜಕಾರಣಕ್ಕೆ ಅನುಕೂಲಕರ ರೀತಿಯಲ್ಲಿ ಮಾತಾಡೋ ಅಂಥದ್ದು ಯಾವ ರಾಜಕೀಯ ಪಕ್ಷಕ್ಕೂ ಶೋಭೆ ತರೋದಿಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಸರ್ಕಾರ ಬಂದ ಮೊದಲ 3 ದಿವಸ MLAಗಳಿಗೆ ಸ್ವೇರಿಂಗ್ ಆಗೋಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾದಂಥ ಮಾತುಗಳಲ್ಲಿ ಹೌಸಲ್ಲಿ ಹೇಳಿದ್ರು ಅವರು, ಎಲ್ಲಿಯವರೆಗೆ ವಿರೋಧ ಪಕ್ಷ ಪ್ರಬಲವಾಗಿರುತ್ತೆ ಅಲ್ಲಿವರೆಗೆ ರೂಲಿಂಗ್ ಗೌರ್ಮೆಂಟು ಪ್ರಬಲವಾಗಿರುತ್ತೆ. ನೀವು ಎಷ್ಟು ಆ್ಯಕ್ಟಿವ್ ಇರ್ತೀರ ನಿಮ್ಮ ಮೇಲೆ ಸರ್ಕಾರ ಆ್ಯಕ್ಟಿವಾಗಿ ಕೆಲಸ ಮಾಡುತ್ತೆ. ಅಂದರೆ ನೀವು ಆರೋಗ್ಯಕರವಾಗಿ ನೀವು ಚರ್ಚೆಗೆ ಅವಕಾಶ ಕೊಟ್ಟು ನಮ್ಮ ತಪ್ಪುಗಳನ್ನ ನೀವು ಸರಿದಾರಿಗೆ ತಂದರೆ ಆವಾಗ ಸರ್ಕಾರ ಸರಿದಾರಿನಲ್ಲಿ ಕೆಲಸ ಮಾಡುತ್ತೆ ಅನ್ನೋ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಅವರು KPCC ಅಧ್ಯಕ್ಷರಾಗಿ, ರಾಜ್ಯದ ಉಪಮುಖ್ಯಮಂತ್ರಿಯಾಗಿ
ಹೌಸಲ್ಲಿ ಹಿಡಿರ್ತಕ್ಕಂಥದ್ದು. ಹಾಗಾಗಿ ನಾವು ವಿರೋಧ ಪಕ್ಷ ವೀಕ್ ಆಗಿರಲಿ ಅಥವಾ ನಮ್ಮ ಅಸೆಂಬ್ಲಿ ಸ್ಟಾರ್ಟ್ ಆದಾಗ ಅವರು ವೀಕ್ ಆಗಿದೆ ಅಂತ ಅನ್ನಿಸ್ತಿದೆ ನಿಮ್ಗೆ? ಅದಲ್ಲ, ನಾನು ಅದಿಲ್ಲ ಬಿಡಿ, ಅದು ಆಂತರಿಕ ವಿಚಾರ. ನಾನು ಅಶೋಕ್ ಅವ್ರು ಹೇಳಿದ್ದು ನಾನು ಸ್ವೀಕಾರ ಮಾಡ್ತೀನಿ. ಎಲ್ಲ ರಾಜಕೀಯ ಪಕ್ಷದಲ್ಲೂ ವ್ಯತ್ಯಾಸಗಳು ಇರ್ತವೆ, ಇಲ್ಲ ಅಂತ ನಾನು ಅದನ್ನು ಆತ್ಮವಂಚನೆ ಮಾಡ್ಕೊಳಕ್ಕೆ ಹೋಗೋದಿಲ್ಲ, ಅದಿರುತ್ತೆ. ಬಟ್ ಇವತ್ತಿನ ಪರಿಸ್ಥಿತಿಗೆ ಅವರೆಲ್ಲೋ ಅವ್ರು ಮಾಡ್ಕೊಂಡಂಥ ಸ್ವಯಂಕೃತ ಅಪರಾಧಗಳು ಇವತ್ತು ಇಷ್ಟರ ಮಟ್ಟಿಗೆ ಅಲ್ಲಿ ಟೀಕೆ ಆಗೋಂಥದ್ದು. ಇವತ್ತು ಯತ್ನಾಳ್ ಅವರು ಈಗ ಹೇಳ್ತಾ ಇದ್ದಾರೆ 10 ಲಕ್ಷ ರೂಪಾಯಿ ನಾನು ಬಹುಮಾನ ಕೊಡ್ತೀನಿ, ನನಗೆ ನೋಟಿಸ್ ಕೊಟ್ಟಿದ್ರಿ ಅಂತೇಳಿ. ಅವ್ರಿಗೆ ಆ ಧೈರ್ಯ ಎಲ್ಲಿಂದ ಬಂತು? ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ 20,000 ಕೋಟಿ ರೂಪಾಯಿಗಳ ನೀರಾವರಿ ಇಲಾಖೆಯ ಆರೋಪವನ್ನು ಮಾಡಿದಂಥವ್ರು ಯತ್ನಾಳ್ರವರು. ಆವತ್ತೇ ಇವರು ಆಕ್ಷನ್ ತೊಗೊಂಡಿದ್ದರೆ ನಾನು ಎಲ್ಲ ಪಕ್ಷನೂ ಸೇರಿಸಿ ಹೇಳ್ತಾ ಇದ್ದೀನಿ. ಶಿಸ್ತು ಸಮಿತಿ ಇದೆ, ಆಕ್ಷನ್ ತಗೊಳ್ಳೋಕ್ಕೂ ಒಂದಲ್ಲೊಂದು ಬಾಡಿ ಇದೆ ಅಂತ ಗೊತ್ತಾಗಿದ್ದೆ ಇವತ್ತಂತಲ್ಲ. ಅದು ಸಾರಿ, ಅದು ತಪ್ಪದು, ಆ ಥರ ಹೇಳಕ್ಕೆ ಬರಲ್ಲ. ಒಂದೊಂದು ರಾಷ್ಟ್ರೀಯ ಪಕ್ಷಕ್ಕೂ ಒಂದು ಸಂವಿಧಾನ, ಅಧ್ಯಕ್ಷರು, ಪಾರ್ಲಿಮೆಂಟ್ರಿ ಬೋರ್ಡು, ಡಿಸಿಪ್ಲಿನರಿ ಕಮಿಟಿ ಎಲ್ಲವೂ ಇರುತ್ತೆ. ಬೇರೆ ಬೇರೆ ಕಾರಣಕ್ಕೆ ನಿಧಾನ ಆಗಿರ್ಬೋದು. ಅವರೇನೋ ರಾಜಕೀಯ ಕಾರಣಕ್ಕೆ ಇವತ್ತೇ ಗೊತ್ತಾಗಿದ್ದು ಅಂದ್ರೆ ಅವ್ರಿಗೆ ನೋಟಿಸ್ ಬಂದಾಗ ಗೊತ್ತಾಯಿತು ಅಂತ ಅಲ್ಲ, ಪ್ರತಿಯೊಂದು ಪಕ್ಷದಲ್ಲಿ ಇರುತ್ತೆ. ಅಂದ್ರೆ ಆಕ್ಟಿವ್ ಇರಲಿಲ್ಲ ಅನ್ನೋದು ನಾನು ಹೇಳ್ತಿರೋದು. ನಾನು ಆ್ಯಕ್ಟಿವ್ ಯಾಕಿರಲ್ಲ ಅಂದರೆ ಪಕ್ಷದಲ್ಲಿರ್ತಕ್ಕಂಥ ಗುಂಪುಗಾರಿಕೆಯ ಕಾರಣಕ್ಕೆ ಆ್ಯಕ್ಟಿವ್ ಇರಲ್ಲ. ಇವತ್ತು ಭಾಳ ಸ್ಪಷ್ಟವಾಗಿ ಪ್ರತಾಪ್ ಸಿಂಹರವರು ನಾಯಕರ ಮಟ್ಟದಲ್ಲಿ ಒಳ ಒಪ್ಪಂದ ಆಗಿದೆ ಅಂತ ಹೇಳಿದ್ರು. ಇವತ್ತು ನಾನು BJP ಮೇಲೆ ಆರೋಪ ಮಾಡ್ತಾ ಇಲ್ಲ, ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಟೀಕೆ ಬಂದಂಥದ್ದು ಪ್ರತಾಪ್ ಸಿಂಹರವರು ಬಸವರಾಜ ಬೊಮ್ಮಾಯಿರವ್ರನ್ನ, ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಲೀಡ್ರು ಸನ್ಮಾನ್ಯ ಸಂತೋಷ್ ಜೀರವರ ಇನ್ಫ್ಲೂಯೆನ್ಸ್ಗೆ ಒಳಗಾಗಿ ಆರೋಪ ಮಾಡಿದ್ದಾರೆ ಅಂತೇಳಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಪಾರ್ಟಿ ಆರೋಪ ಅಲ್ಲ. ಅದಾದಮೇಲೆ ಇವತ್ತು ರೇಣುಕಾಚಾರ್ಯ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ನೀವು ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡಿದ್ದೀರಾ, ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿದ್ದೀರಾ, ಪಕ್ಷದಲ್ಲಿ ಈ ಥರ ಬೆಳವಣಿಗೆ ಆಗ್ತಾ ಇದೆ ಅಂತೇಳಿ. ಯಾಕೆಂದರೆ ಯಾವುದೇ ರಾಜಕೀಯ ಪಕ್ಷ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಮತ್ತೊಂದಿರಲಿ, ಸಾರ್ವಜನಿಕ ಟೀಕೆಗಳು ಬಂದಂಥ ಸಂದರ್ಭದಲ್ಲಿ ನಾವು ನೈತಿಕವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ. ನಮ್ಮ ಪೊಲಿಟಿಕಲ್ ಪಾರ್ಟಿ ನೀವ್ಯಾರು ಮಾತಾಡೋಕ್ಕೆ ಅದು ಹೇಳಕ್ಕೆ ಬರೋದಿಲ್ಲ. ಕಾಂಗ್ರೆಸ್ಸಲ್ಲಾದಂಥ ಸಮಯದಲ್ಲೂ ಚರ್ಚೆ ಆಗಬೇಕು, BJPಲಾದಂಥ ಸಮಯದಲ್ಲೂ ಚರ್ಚೆ ಆಗಬೇಕು. ಇವತ್ತು ಆಗ್ತಾ ಇರ್ತಕ್ಕಂಥದ್ದು ಏನೋ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಪದವಿಯಿಂದ ಬದಲಾವಣೆ ಮಾಡಿದ್ರು, ಅಲ್ಲಿಂದ ಆಗಿರ್ತಕ್ಕಂಥ ಬೆಳವಣಿಗೆಗಳು, ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರ ಆಗಸ್ಟ್ 2019ರಲ್ಲಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ತಗೊಂಬಂದಿಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಧ್ಯಕ್ಷರಾಗಿ. ಬರೀ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ರ? ಯಾರು ಯಡಿಯೂರಪ್ಪನವರ ಅನುಯಾಯಿಗಳು, ಬೆಂಬಲಿಗರು ಭಾರತೀಯ ಜನತಾ ಪಕ್ಷದ ಆಫೀಸಲ್ಲಿ ಕಾರ್ಯಾಲಯದ ಕಾರ್ಯದರ್ಶಿ, ಪ್ರೆಸ್ ಸೆಕ್ರೆಟರಿ ಏನೇನು ಕೆಲಸ ಮಾಡ್ತಾಯಿದ್ರು ಅವ್ರನ್ನೆಲ್ಲ ಚೇಂಜ್ ಮಾಡಿದ್ರು. ಅವತ್ತಿಂದಲೇ ಅವರ ರೀಪ್ಲೇಸ್ಮೆಂಟ್ ಸಂದರ್ಭದ ಸರ್ಜರಿಯ ಎಫೆಕ್ಟಿವ್ ಆಗಿ ಕಾಣೋಕ್ ಸಿಗ್ತಿದೆ, ಅದನ್ನ ಸರಿಪಡಿಸೋಕ್ ಮತ್ತೊಂದು ಕೌಂಟರ್ ಸರ್ಜರಿ ಬೇಕು ಅನ್ನೋ ಪರಿಸ್ಥಿತಿ ಬಿಜೆಪಿಯದ್ದು ಅಂತ. ಅದೊಂದಕ್ಕೆ ಸೀಮಿತ ಆಗಿಲ್ಲ, ಆವತ್ತಾಗಿದ್ದು ಅವ್ರು ಕಿತ್ತಾದ್ಮೇಲೂ ನಡೀತಾ ಇದೆ, ಈಗಲೂ ನಡೀತಾ ಇದೆ. ಹಾಗಾಗಿ ಇದು ಹಾಗಾಗಿ ಆ ಭಾರತೀಯ ಜನತಾ ಪಕ್ಷದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ನಾನು ಬರೀ ಯತ್ನಾಳ್ ಅವ್ರು ಹೇಳೋದಿಲ್ಲ, ಸನ್ಮಾನ್ಯ ಯೋಗೇಶ್ವರ್, CP ಯೋಗೇಶ್ವರು ಅವರು ಸಹ ಗಂಭೀರ ಸ್ವರೂಪದ ಆರೋಪಗಳು ಮಾಡಿದ್ರು. ಚರ್ಚೆ ಆಯಿತು, ಅವಾಗಲೂ ಅವ್ರ ಮೇಲೆ ಏನೂ ಆ್ಯಕ್ಷನ್ ತೊಗೊಳ್ಳಿಲ್ಲ. ಈ ಥರದ್ದು ಹಲವಾರು ಸಂದರ್ಭಗಳಲ್ಲಿ ಚರ್ಚೆಗಳಾದಂಥ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥದ್ದು, ಸಂತೋಷ್ ಜೀರವರು ಇಲ್ಲಿ ಭಾರತೀಯ ಜನತಾ ಪಕ್ಷದ ಸ್ಥಳೀಯ ನಾಯಕತ್ವದಲ್ಲಿ ಯಡಿಯೂರಪ್ಪನವ್ರನ್ನ ಮತ್ತು ಯಡಿಯೂರಪ್ಪರ ಬೆಂಬಲಿಗರನ್ನ ಸ್ಪಷ್ಟವಾಗಿ ವಿರೋಧಪಡಿಸ್ತಾರೆ. ಆ ಕಾರಣಕ್ಕೆ ಅವರ ಬೆಂಬಲಿಗರಿದ್ದಾರೆ, ಅವ್ರನ್ನ ಉಪಯೋಗಿಸ್ಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಬಹಿರಂಗವಾಗಿ BJPಲಿ ಆಗ್ತಾ ಇರೋ ಚರ್ಚೆ. ನಾವು ಕಾಂಗ್ರೆಸ್ ಪಾರ್ಟಿ ಆರೋಪ ಮಾಡ್ತಿದ್ದೆ, ನೋ ಏನು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ಅದನ್ನು ಹೇಳ್ತಾ ಇದ್ದೀನಿ. ಮೌನವಾಗಿದ್ದಾರೆ, ಬಟ್ ಮುಂದಿನ ಹಂತದಲ್ಲಿ ಅವರು ಉತ್ತರ ಕೊಡ್ತಾರೆ ಅಂತ ನಿರೀಕ್ಷಿಸ್ತೀನಿ. ಶಿವಕುಮಾರ್ ಸರ್ ಬರ್ತೀನಿ. ಅಶೋಕ್ ಸರ್, ಈಗ ಶಿವಕುಮಾರ್ ಸರ್, ಈಗ ರಮೇಶ್ ಬಾಬು ಸರ್ ಹಿರಿಯರು, ಅನುಭವಿಸಿದ್ರು, ಹಾಗಾಗಿ ಒಂದು ಒಳ್ಳೆ ಮಾತು ಹೇಳಿದ್ರು. ನೋಡಿ, ಸರ್ಕಾರ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ವಿರೋಧ ಪಕ್ಷ ಕೂಡ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳಿ ಅಪೇಕ್ಷಿಸ್ತಾರೆ. ಆ ಪಕ್ಷದ ಉದ್ದೇಶ ಕೂಡ ಅದೇ ಇದೆ, ವೀಕ್ ಆಗ್ಲಿ ಅಂತ ನಾವು ಬಯಸೋದಿಲ್ಲ ಅಂತ ಹೇಳಿ. ಈಗ ಈ ವೀಕ್ನೆಸ್ಸೋ ಅಥವಾ ಗೊಂದಲನೋ ಅಥವಾ ಹೀಗೆ ಹೇಳಿಕೆಗಳ ಮೂಲಕ ಆಗ್ತಾ ಇರೋ ಮುಜುಗರನೋ, ಇದನ್ನೆಲ್ಲ ತಪ್ಪಿಸ್ಕೊಳ್ಳಿಕ್ಕೆ ಬಿಜೆಪಿಗೆ ಒಂದು ಸರ್ಜರಿ ಅವಶ್ಯಕತೆ ಇದ್ರೆ ಯಾವ ಮಟ್ಟಕ್ಕೆ, ಹಾಗೆ ಯಾವ ರೀತಿ ಆಗ್ಬೇಕು ಅಂತ ಹೇಳಿ ತಾವು ಇದನ್ನ ಗಮನಿಸ್ತೀರಿ? ನೋಡಿ, ಫಸ್ಟ್ ಆಫ್ ಆಲ್ ಬಿಜೆಪಿ ಎ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತಾ ಇದ್ರು. ಬಹಳಷ್ಟು ವರ್ಷಗಳಿಂದ ನಮ್ದು ಶಿಸ್ತಿನ ಪಾರ್ಟಿ, ನಾವು ಈ ತರಾನೇ ಮಾಡ್ತೀವಿ. ಅಡ್ವಾಣಿ ವಾಜಪೇಯಿ ಅವರ ಕಾಲದಿಂದನೂ ಪಕ್ಷ ಹಂತವಾಗಿ ಬೆಳೆದಾಗ ಬಿಜೆಪಿ ಪಾರ್ಟಿ ಅನ್ನೋ ಬಗ್ಗೆ ಸಾರ್ವಜನಿಕವಾಗಿ ಗೊತ್ತಿದ್ದ ವಿಚಾರ ಅವ್ರು ಕ್ಲೈಮ್ ಮಾಡ್ತಾ ಇದ್ರು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಕಳೆದ ಒಂದು 6-8 ವರ್ಷಗಳಿಂದ ನಡೆದಂತ ಎಲ್ಲಾ ಬೆಳವಣಿಗೆಗಳು ಬಿಜೆಪಿಯಲ್ಲಿ ನೋಡಿದ್ರೆ, ಆವತ್ತು ಸಮಯಕ್ಕೆ ಇಂಟರ್ವ್ಯೂನ್ ಮಾಡದೆ ಮೌನ ವಹಿಸಿದಂತ ಹೈಕಮಾಂಡ್ ನ ಪರಿಸ್ಥಿತಿ ಇವತ್ತು ಈ ಅಧೋಗತಿಗೆ ಬಂದು ತಲುಪಿದೆ. ಯಾಕಂತಂದ್ರೆ ಇವತ್ತು ಬೆಳಗ್ಗೆ ನೀವು ರೇಣುಕಾಚಾರ್ಯ ಅವ್ರು ಮಾತಾಡ್ತಾರೆ, ಮಧ್ಯಾಹ್ನ ಯತ್ನಾಳ್ ಅವ್ರು ಮಾತಾಡ್ತಾರೆ, ಸಂಜೆ ಇನ್ನೊಬ್ರು ಯಾರೋ ಮಾತಾಡ್ತಾರೆ. ದಿನಾ ಬೆಳಿಗ್ಗೆ ಆದ್ರೆ ಬರೀ ಇವ್ರದೇ ಬರ್ತಾ ಇದೆ. ಅಂದ್ರೆ
ಇವರು ಸರ್ಕಾರದಲ್ಲಿ ಇವರು ಜಗಳದಲ್ಲಿ ಭಾಗಿಗಳಾಗಿ ಇವತ್ತು ಪಾರ್ಟಿನ ವೀಕ್ ಮಾಡೋದಲ್ದೆ ಕೇಡರ್ಸ್ ಡಿಮಾರಲೈಸ್ ಮಾಡ್ತಾ ಇದ್ದಾರೆ. ಇವ್ರು ಯಾವ ಹಂತದಲ್ಲಿ ಡಿಮಾರಲೈಸ್ ಮಾಡ್ತಾ ಇದ್ದಾರೆ? ಇನ್ನು 10 ತಿಂಗಳಲ್ಲಿ ರಿಸರ್ವೇಶನ್ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ಗೆ. BBMP ಎಲೆಕ್ಷನ್ಸ್ ಇದೆ, ಲೋಕಸಭಾ ಎಲೆಕ್ಷನ್ಸ್ ಇದೆ. ಇವರು ಸೋಲು ಮತ್ತೆ ಇವರು ಸೋಲಿನ ಕಾರಣ ಹುಡ್ಕೊಂಡು ಏನೇನ್ ಬೆಳವಣಿಗೆಗಳಾಯ್ತು ಇದನ್ನೆಲ್ಲ ಇವತ್ತು ಬಹಳಷ್ಟು ಸತ್ಯನ ಹೇಳಿರ್ಬೋದು. ಯಾರೋ ಒಬ್ಬ ಚುನಾವಣೆ ಗೆಲ್ದೇವ್ರನ್ನ ಬಂದು ಇವತ್ತು ನಮ್ ಎಲೆಕ್ಷನ್ ನ ಸೂಪರ್ವೈಸ್ ಮಾಡಿದ್ರು, ಹಂಗಾಗಿ ನಮ್ಗೆ CM ಅವ್ರಿಗೂ ಅನ್ಯಾಯ ಆಯ್ತು, ಇವ್ರಿಗೆ ಅವಮಾನ ಆಯ್ತು ಅಂತೆಲ್ಲ ಇದೆಲ್ಲ ಕೆಲವು ವಿಚಾರಗಳು ಇರ್ಬೋದು. ಬಟ್ ಏನಂತಂದ್ರೆ ಇದು ಮಾತಾಡುವ ಸಮಯ ಮುಗಿತಾ ಬರ್ಬೇಕಿದು. ಇದು ಎಷ್ಟು ಮುಂದುವರಿಯುತ್ತೆ ಬಿಜೆಪಿಗೆ ಅಷ್ಟೇ ದೊಡ್ಡ ಅನಾಹುತಗಳು. ಈ 3 ಚುನಾವಣೆಗಳಿರೋದು ಅಷ್ಟು ಈಸಿ ಅಲ್ಲ. ಯಾಕಂದ್ರೆ ಕಾಂಗ್ರೆಸ್ ಇವತ್ತು ಬಿಜೆಪಿ ವಿರುದ್ಧ ಇರುವಂತ ಆಂಟಿ ಇನ್ಕಂಬೆನ್ಸಿನ ಪಂಚಾಯತ್ ಎಲೆಕ್ಷನ್ಗೆ ಎಲ್ಲಾ ಪ್ರಯತ್ನ ಮಾಡ್ತಾರೆ. ಇವರು ಜುಲೈ 4ನೇ ತಾರೀಕಿಂದ ನಾವು ಪ್ರತಿಭಟನೆ ಮಾಡ್ತೀವಿ, ನಾವು ಕಾಂಗ್ರೆಸ್ನ ಕಾರ್ನರ್ ಮಾಡ್ತೀವಿ, ಕಂಡೀಷನ್ಸ್ ಹಾಕಿದ್ದಾರೆ, ನಮ್ಗೆ ಇದು ಡಿಲೇ ಆಗ್ತಾ ಇದೆ ಅಂತ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಡ್ಬೋದು. ಆದ್ರೆ ಇನ್ನೊಂದ್ ಕಡೆ ನೀವೇನ್ ಮಾಡ್ತಾ ಇದೀರಿ? ಕಾಂಗ್ರೆಸ್ ನ ಎಲ್ಲಿ ಕಾರ್ನರ್ ಮಾಡೋದು? ಇವತ್ತು ನಿಮ್ ಕೇಡ್ರಸ್ ಲೀಡರ್ಸ್ ನ ಕಾರ್ನರ್ ಮಾಡುವಂತ ಒಂದು ಪರಿಸ್ಥಿತಿ ಬಂದಿದೆ. ಹಂಗಾಗಿ ಬಿಜೆಪಿ ಆದಷ್ಟು ಬೇಗನೆ ಇದರಿಂದ ಹೊರಗಡೆ ಬರ್ಬೇಕು. ಯಾಕಂತಂದ್ರೆ ದೇರ್ ಆರ್ ಟೂ ಮೆನಿ ಪವರ್ ಸೆಂಟರ್ಸ್. ನಾವ್ ಹೇಳ್ತಾ ಇದ್ವಿ, ಏನು ಕಳೆದ 3 ವರ್ಷದಿಂದನೂ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ನಡುವೆ ಆ ಗುಂಪು ಈ ಗುಂಪು ಅಂತ ಬಹಳಷ್ಟು ಚರ್ಚೆಗಳು ಆಯ್ತು. ಬಿಜೆಪಿಯವರು ಎಲ್ಲಾ ತರದ ಪ್ರಾಪಗಂಡ ಮತ್ತೆ ಕ್ಯಾಂಪೇನ್ ಮಾಡಿದ್ರು. ಆದ್ರೆ ಇವತ್ತು ಅದು ಡಿಫ್ಯೂಸ್ ಆಗ್ತಾ ಇದೆ. ದೇರ್ ಆರ್ ಟೂ ಮೆನಿ ಪೊಲಿಟಿಕಲ್ ಸೆಂಟರ್ಸ್. ಇವತ್ತು ಆ ಟೂ ಮೆನಿ ಪೊಲಿಟಿಕಲ್ ಸೆಂಟರ್ಸ್ ನ ಇವತ್ತು ಹೋಗಿ ಇವತ್ತು ಒಳ್ಳೆ ಅಧ್ಯಕ್ಷರು, ಒಳ್ಳೆ ಅಪೋಸಿಷನ್ ಲೀಡರ್ ಬಂದು ಕರ್ನಾಟಕ ಸರ್ಕಾರ ಚೆನ್ನಾಗಿ ನಡಿಬೇಕಾದ್ರೆ DK ಶಿವಕುಮಾರ್ ಅವರು ಹೇಳಿದ ನಿಜಾನೇ, ಒಳ್ಳೆ ಅಪೋಸಿಷನ್ ಬೇಕು. ಯಾಕಂತಂದ್ರೆ ಅಪೋಸಿಷನ್ ಪಾರ್ಟಿ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಷ್ಟು ಒಳ್ಳೆ ಸರ್ಕಾರ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಅಕಸ್ಮಾತ್ ನೋಡಿ, ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು ಬಂದು 3 ವರ್ಷ ಆಯ್ತು. 3 ವರ್ಷದಲ್ಲಿ ಅವ್ರು ಏನಾದ್ರೂ ಒಂದು ಪ್ರಯತ್ನ ಪಟ್ರೆ ಶಿಸ್ತನ್ ತರೋದಕ್ಕೆ? ಶಿಸ್ತನ್ ತರೋ ಪ್ರಯತ್ನನೇ ಪಡ್ಲಿಲ್ಲ ಅವರು. ಈಗ ಇಳಿಸ್ತಾರೆ, ನಾಳದ್ದು ಇಳಿಸ್ತಾರೆ, ಆಷಾಢ ಆದ್ಮೇಲೆ ಇಳಿಸ್ತಾರೆ, ದೀಪಾವಳಿ ಆದ್ಮೇಲೆ ಇಳಿಸ್ತಾರೆ ಅಂತ 2 ವರ್ಷಗಳ ಕಾಲ ಯಡಿಯೂರಪ್ಪನವ್ರನ್ನ ಏನ್ ಅವ್ರಿಗೆ ಡೆಡ್ ಲೈನ್ ಕೊಟ್ಟಿದ್ದು ಅವ್ರ ಸರ್ಕಾರ ನಡ್ಸಕ್ಕೆ ಬಿಡ್ಲಿಲ್ಲ. ಅದಾದ ನಂತರ ಇವ್ರನ್ನ ತಗೊಂಡ್ಬಂದ್ರು. ಇವ್ರಿಗೇನ ಡೆಲ್ಲಿ ನಡ್ಬೇಕು. ಈ ಪರಿಸ್ಥಿತಿ ಹೋಗಿ ಇವತ್ತು ಪಕ್ಷ ಬಿಡಿ ಅಲ್ಲ, ಈ ರೀತಿಯ ಗೊಂದಲ ಅಸ್ಥಿರತೆ ಚುನಾವಣೆಗೆ ಮುಂಚೆ ಇದ್ದಿದ್ ಒಂದ್ ಹಂತ, ಚುನಾವಣೆ ಆಯ್ತು, ಸೋಲ್ ಆದ್ಮೇಲೆ ಆದ್ರೂ ಎಚ್ಚೆತ್ಕೊಳ್ತಿಲ್ವಲ್ಲ ಅನ್ನೋ ಪ್ರಶ್ನೆನೇ ಇವಾಗ ಕಾಡ್ತಿರೋದು ಬಿಜೆಪಿಗೆ ಅಂತ ಹೇಳಿ. ಬರ್ತೀನಿ ಶಿವಕುಮಾರ್ ಸರ್. ನಜ್ಮಾ ಅವರೇ, JDS ಆಸ್ ಅ ಪಾರ್ಟಿ ಯಾವ ರೀತಿ ಗಮನಿಸ್ತಾ ಇದೆ? ಈಗ ಸರ್ಕಾರ, ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದೀರಿ, ಬಿಜೆಪಿ ಕಂಪೇರ್ ಮಾಡಿದ್ರೆ ಲೆಸನ್ ನಂಬರ್, ಅದನ್ನ ಪಕ್ಕಕ್ಕಿಡೋಣ. ಈಗ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ, ಸರ್ಕಾರವನ್ನ ಖಂಡಿಸಬೇಕು, ಟೀಕಿಸಬೇಕು, ಅದರ ತಪ್ಪು ನಡೆಗಳನ್ನ, ಅದನ್ನ ನೀವು ಮಾಡ್ತೀರಿ ಸರಿ. ಬಟ್ ಇನ್ನೊಂದು ವಿರೋಧ ಪಕ್ಷದ ಸ್ಥಾನದಲ್ಲಿರೋ ಬಿಜೆಪಿಯಲ್ಲಿ ಆಗ್ತಿರುವ ಈ ಎಲ್ಲಾ ಬೆಳವಣಿಗೆಗಳು ಯಾವ ರೀತಿ ಗಮನಿಸ್ತಾ ಇದೆ JDS ಅದನ್ನ ಅಂತ? ಅಲ್ಲ, ವಿರೋಧ ಪಕ್ಷದ ನಾಯಕರ ಆಯ್ಕೆಯಲ್ಲಿ ಮೊದಲನೇದಾಗಿ ಬಿಜೆಪಿ ಇದು ಮೊದಲನೇ ಬಾರಿ ಎಡವಿರುವಂಥದ್ದೇನಲ್ಲ. 1999ರಲ್ಲಿ BB ಶಿವಪ್ಪರವರನ್ನ ವಿರೋಧ ಪಕ್ಷದ ನಾಯಕ ಮಾಡಿದ್ದಾಗಿರ್ಬೋದು, 2004ರಲ್ಲಿ ಯಡಿಯೂರಪ್ಪನವ್ರನ್ನ ಮಾಡಬಾರ್ದು ಅಂತ ಹೇಳಿ ನಡೆದಂತಹ ಗಲಾಟೆಗಳಾಗಿರ್ಬೋದು, BB ಶಿವಪ್ಪ ಅವರು ವಿರೋಧ ಪಕ್ಷದ ನಾಯಕರಾದಾಗ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇವತ್ತೇನು ನಡೀತಾ ಇದೆ ಇದಕ್ಕಿಂತ ದೊಡ್ಡ ಜಗಳ ನಡೆದಿತ್ತು ಅಂತ ಇತಿಹಾಸ ಹೇಳುತ್ತೆ. ಸೊ ಆ ಥರದ ಕಂದಕಗಳೆಲ್ಲ ಬಿಜೆಪಿಗೆ ಏನು ಹೊಸದಲ್ಲ. ಇವರು ಶಿಸ್ತಿನ ಪಕ್ಷ ಅಂತ ಹೇಳ್ತಾ ಬಂದರೂ ಕೂಡ ಚುನಾವಣೆಗೆ ಮುಂಚೆ ಬೊಮ್ಮಾಯಿರವರು ಮುಖ್ಯಮಂತ್ರಿ ಆಗಿದ್ದಾಗ ಮನೆಯೊಂದು 3 ಬಾಗಿಲು ಆಗಿತ್ತು. ಈಗ ಅದು 3ನೇ ಬಾಗಿಲು ಒಂದು ಸ್ವಲ್ಪ ನ್ಯೂಟ್ರಲ್ ಆಗಿದೆ. ಇವತ್ತು ಮನೆಯೊಂದು 2 ಬಾಗಿಲು ಅನ್ನೋ ತರಕ್ಕಾಗಿದೆ. ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಯಾಕೆ ಇಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇದೆ ಅಂತ ಹೇಳಿ. ಒಂದು ಕಡೆ BL ಸಂತೋಷ್ ಜಿ ರವರ ನೇತೃತ್ವ ಇದೆ, ಇನ್ನೊಂದು ಕಡೆ ಯಡಿಯೂರಪ್ಪ ಅವರ ಬಣ ಇದೆ. ಎಲ್ಲೋ ಒಂದ್ ಕಡೆ ಸಂಘ ಪರಿವಾರದವ್ರನ್ನ ಓಲೈಸಬೇಕು ಅಂತ ಹೇಳಿ ಪ್ರತಾಪ್ ಸಿಂಹ ತರದ ಸಂಸದರಿದ್ದಾರೆ. ಇವ್ರುಗಳು ಒಂದಷ್ಟು ಪ್ರಯತ್ನವನ್ನ ಪಟ್ಕೊಂಡು ಬೊಮ್ಮಾಯಿಯವ್ರನ್ನು ವಿರೋಧ ಮಾಡ್ಕೊಂಡು ಯಡಿಯೂರಪ್ಪನವ್ರನ್ನು ಬೈಕೊಂಡು ಈ ತರದ ಒನ್ ಆನ್ಸರಿಂಗ್ ಪಾಯಿಂಟ್, ಒನ್ ಕ್ವೆಶ್ಚನಿಂಗ್ ಪಾಯಿಂಟ್ ಅನ್ನೋ ರೀತಿಯಲ್ಲಿ ಇದ್ರೆ ಬೆಟರ್ ಅನ್ನೋದು ನಿಮ್ಮ ಪಕ್ಷದಿಂದ ನೀವು ಕಲ್ತಿರೋ ಪಾಠನ ಅಂತ ಅಲ್ಲಿಗೆ? ಹಾಗಂತಲ್ಲ, ಒಂದು ನಾಯಕತ್ವ, ಸಮರ್ಥ ನಾಯಕತ್ವ ಅನ್ನುವಂಥದ್ದು ಇರಬೇಕಾಗತ್ತೆ. ಇವತ್ತು ನೀವು ಯಾರನ್ನ ನಾಯಕರನ್ನಾಗಿ ಮಾಡ್ತೀರಿ? ವಿರೋಧ ಪಕ್ಷದ ನಾಯಕರನ್ನ. ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಏನೆಲ್ಲ ನಡೀತಾ ಇದೆ, ಖುದ್ದು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ಏನೆಲ್ಲ ಮಾತಾಡ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಇದೀವಿ. ಯಡಿಯೂರಪ್ಪನವ್ರನ್ನ ಕಂಡ್ರೆ ಮತ್ತೊಂದು ಬಣಕ್ಕಾಗಲ್ಲ, BL ಸಂತೋಷ್ನ ಕಂಡ್ರೆ ಯಡಿಯೂರಪ್ಪ ಅವ್ರ ಬಣಕ್ಕಾಗಲ್ಲ. ನೀವು ಯತ್ನಾಳ್ನ ಮಾಡ್ತೀರಾ ಅಂತ ಅಂದ್ರೆ ಯತ್ನಾಳ್ ಅವ್ರು ಇವತ್ತೇನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಗೊತ್ತು. ರೇಣುಕಾಚಾರ್ಯ ಅವ್ರನ್ನ ಮಾಡ್ತೀರಾ ಅಂತ ಅಂದ್ರೆ ಅದಕ್ಕೆ ಒಂದಷ್ಟು ಡಿಫ್ರೆನ್ಸಸ್ ಇದೆ. ಆಮೇಲೆ ಈ ಜನರೇಷನ್ ಆಫ್ ಪೊಲಿಟಿಷಿಯನ್ಸ್ ಇದೆಯಲ್ಲ, ಅಲ್ಲಿ ಇರುವಂತ ಮೋಸ್ಟ್ ಆಫ್ ಎಲ್ಲರೂ ಹೇಗಾಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಮಾಜಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಇಂಥವರೇ ಇರುವಾಗ ಇವರನ್ನ ಒನ್ ಹ್ಯಾಂಡ್ ಕಂಟ್ರೋಲ್ ಅಲ್ಲಿ ನೀವು ಹೇಗೆ ಇಟ್ಕೊಳ್ತೀರಾ? ಇದು ಈ ಹೊತ್ತಿಗೆ ಇರುವಂತ
ಪ್ರಶ್ನೆ ಬಿಜೆಪಿ ಒಳಗೆ. ಬರೀ ಬಿಜೆಪಿ ಯಾವತ್ತೂ ಕೂಡ ಎರಡು ಬಣಗಳು ಇವಾಗ ಆಗಿದೆ. ಒಂದು ಪಕ್ಷ ಒಂದು ಕ್ಯಾಡರ್ ಬೇಸ್ ಆಗಿ ನಾಯಕರಿಂದ ಗೆದ್ದು ಬಂದವರು ಅಥವಾ ಬೇರೆ ಪಕ್ಷಗಳಿಂದ ಗುಳೆ ಬಂದವರು ಗೆದ್ದಿರೋದು ಒಂದಾದ್ರೆ, ಇನ್ನೊಂದು ಕಡೆ ಸಂಘ ಪರಿವಾರದಿಂದ ಬಂದಂಥವ್ರು, ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಂಥವ್ರು, ಈ ಡಾಮಿನೇಷನ್ಗಳ ನಡುವೆ ಬಿಜೆಪಿ MP ಚುನಾವಣೆಗೂ ಮುಂಚೆ ಸರ್ ಹೇಳ್ದ ಹಾಗೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತಾ ಇದ್ದಾವೆ, BBMP ಚುನಾವಣೆ ಬರ್ತಾ ಇದೆ. ಇದಕ್ಕಿಂತ ಮುಂಚೆನೆ ಸ್ವಲ್ಪ ಅದರ ಸದೃಢತೆಯನ್ನ ಕಳ್ಕೊಳ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಸದೃಢತೆ ವಾಪಸ್ ಬರೋದು ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಗ್ಬಿಟ್ರೆ ಮುಗ್ದೋಯ್ತು ಅನ್ನೋ ರೀತಿಯಲ್ಲಿ ನೋಡಿ, ಈಗ ಸೋಮವಾರ ನಾನು ಅದೇ ಪ್ರಶ್ನೆ ಅವ್ರಿಗೆ ಕೇಳ್ತೀನಿ. ಸರ್, ರೇಣುಕಾಚಾರ್ಯ ಅವ್ರು ನಿನ್ನೆ ಮಾತನಾಡಿದ್ರೆ ನೀವು ಗಮನಿಸಿರ್ತೀರಿ ಅನ್ಕೊಳ್ತೀನಿ. ಎಲೆಕ್ಷನ್ ಟೈಮಲ್ಲಿ ಹೆಂಗ್ ಮಾಡ್ಬಿಟ್ರು ಅಂದ್ರೆ 20ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಕಡೆ ದಿನ ಅಂತಂದ್ರೆ 2-3 ದಿನ ಮುಂಚೆ ಗೊತ್ತಾಗತ್ತೆ ಯಾರ್ ಕ್ಯಾಂಡಿಡೇಟು, ಯಾರ ಪರವಾಗಿ ಹೋಗ್ಬಿಟ್ಟು ಪ್ರಚಾರ ಮಾಡ್ಬೇಕು. ಈಗ ಆಗ್ತಿರೋದು ಅದೇನಾ ಅಂತ. ಈಗ 3ನೇ ತಾರೀಕಿಂದ ಸೆಷನ್, 2ನೇ ತಾರೀಕು ಆಯ್ಕೆ ಮಾಡಿ ಕೈ ಬಿಟ್ರೆ ಯಾರನ್ನ ಆಯ್ಕೆ ಮಾಡ್ತೀರಿ ಅನ್ನೋ ದೊಡ್ಡ ಸವಾಲು. ಆಯ್ಕೆ ಮಾಡಿದ್ಮೇಲೆ ಅವ್ರ ಪರಿಸ್ಥಿತಿ ಹೇಗ್ ನಿಭಾಯಿಸ್ತಾರೆ ಅನ್ನೋದು ಸವಾಲು. ಇಲ್ಲ ನೋಡಿ, ಒಂದು ನನಗೆ ಏನು ಅರ್ಥ ಆಗ್ತಿಲ್ಲ ಅಂತಂದ್ರೆ, ವಿರೋಧ ಪಕ್ಷದ ನಾಯಕರ ರೋಲ್ ಏನಿದೆ ಅದು ಸೆಷನ್ ಸ್ಟಾರ್ಟ್ ಆಗಿದ್ದ ದಿವಸದಿಂದ ಬರ್ತದೆ. ನಾನು ಇದೇ ಚಾನಲಲ್ಲೇನೆ ಹೇಳಿದ್ದೆ, ನಾವು ವಿರೋಧ ಪಕ್ಷದ ನಾಯಕರ ಅನೌನ್ಸ್ಮೆಂಟ್ ಆಗೋದೇನೇ 2ನೇ ತಾರೀಕು ಸಾಯಂಕಾಲನೇ ಅಂತ ಹೇಳಿದ್ದೆ. ಇವತ್ತಲ್ಲ, ತುಂಬ ಮುಂಚೆನೇ ಹೇಳಿದ್ದೆ. ಇದೇ ಚಾನಲ್ ನಾನೇ ಹೇಳಿದ್ದೀನಿ. ನಮ್ಮೆಲ್ಲರಿಗೂ ಸಹ ಒಂದು ಕ್ಲಿಯರ್ ಕಟ್ಟಾಗಿ ಗೊತ್ತಿತ್ತು, ವಿರೋಧ ಪಕ್ಷದ ನಾಯಕರು ನಮ್ಮ ಪಾರ್ಟಿನಲ್ಲಿ ಎಲೆಕ್ಟ್ ಆಗ್ತಿರೋದು 2ನೇ ತಾರೀಕು. 3ನೇ ತಾರೀಕು ಬೆಳಗ್ಗೆ ಸೆಷನ್ಗೆ ನಾವು ಏನು ಸೆಷನ್ ಅಂತ ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ನಾವು ಡೆಫಿನೆಟ್ ಆಗಿ ನಮ್ಮ LOP ಇರ್ತಾರೆ ಅಂತ ನಮಗೆಲ್ಲ ಗೊತ್ತಿತ್ತು. ಅದನ್ನು ಯಾಕೆ ಒಂದು ತುಂಬ ಡಿಲೇ ಆಗೋದು, ಯಾಕೆ ಅಂತಂದರೆ, ನೀವು ಏನಕ್ಕೆ ಅಂದ್ಕೊತಿದ್ದೀರಾ ಅಂದರೆ, ನಮ್ಮದು ಹೊಸ ಪಕ್ಷ ಅಲ್ಲ. ನಮ್ದು ಈಗಾಗಲೇ 2 ಬಾರಿ ಆಡಳಿತ ಕರ್ನಾಟಕದಲ್ಲಿ ಮಾಡಿದ್ದೀವಿ, 3 ಬಾರಿ ಇನ್ಫ್ಯಾಕ್ಟ್ ಒಂದು ಸತಿ ಕೋಯಲಿಷನಲ್ಲೂ ಸೇರಿಸ್ಕೊಂಡು. ಈ ಎಲ್ಲ ಅನುಭವ ಇರತಕ್ಕಂಥವರು ನಮ್ಮಲ್ಲಿ 66 ಜನ ಶಾಸಕರೇನಿದ್ದಾರೆ, ಆ 66 ಜನ ಶಾಸಕರಲ್ಲಿ ನಮ್ಮಲ್ಲಿ ತತ್ಸುಮಾರು 20-25 ಶಾಸಕರಿಗೆ ತುಂಬ ಅನುಭವ ಇದೆ. ಅವರು ನಮ್ಮ ಪಕ್ಷದಲ್ಲಿ ಆ ಶಾಸಕರಾಗಿನ ಮುಂಚೆ ಬೇರೆ ಪಕ್ಷದಲ್ಲೂ ಶಾಸಕರಾಗಿದ್ದರು. ಅಂತಹ ಅನುಭವಗಳನ್ನೆಲ್ಲ ಇಟ್ಕೊಂಡ್ಬಂದಿದ್ದಾರೆ. ಅಂತಹ ಅನುಭವಸ್ಥರಿಗೆ ಒಂದು LOP ಒಂದು ಪೋಸ್ಟು ಕರೆಕ್ಟು, ಅದಾದಮೇಲೆ ಬೇರೆ ಶಾಸಕರುಗಳು ಸಹ ಎಷ್ಟು ಅನುಭವ ಇದೆ ಅಂದರೆ, ಹೇಗೆ ಸರ್ಕಾರನ ಅಟ್ಯಾಕ್ ಮಾಡಬೇಕು, ಈ ಗ್ಯಾರಂಟಿಗಳನ್ನ ಒಂದು ವಿಚಾರನೇ ಅಲ್ಲ. ಈಗ ಇವರು ಏನು 5 ಗ್ಯಾರಂಟಿ ಮಾತ್ರ ಮಾತಾಡ್ತಿದ್ದೀವಿ ನಾವು. ಅಂಗನವಾಡಿ ಕಾರ್ಯಕರ್ತರಿಗೆ ಏನು ಮಾಡಿದ್ದಾರೆ, ಅದಾದಮೇಲೆ ಇವತ್ತು ನಾವು ಸಹ ಡಿಸ್ಕಸ್ ಮಾಡ್ತಿದ್ವಿ, FSI ನೋಡ್ಬಿಟ್ಟು 2 ಟೈರ್ ಸಿಟೀಸ್ನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಿದ್ದಾರೆ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಇವತ್ತು ಯದ್ವಾ ತದ್ವಾ ಬಿಲ್ಡಿಂಗ್ಗಳನ್ನ ಕಟ್ತಿದ್ದಾರೆ. ಎಷ್ಟರ ಮಟ್ಟಕ್ಕೆ ಕಟ್ತಿದ್ದಾರೆ ಅಂತಂದರೆ 2.5 FSI ತಗೊಂಡಿದ್ದಾರೆ, 4.5 FSI ಕಟ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಗವರ್ನಮೆಂಟ್ ಮಾಡ್ತೀರಿ ಅನ್ನೋ ನಿರೀಕ್ಷೆ ನಮಗೂ ಇದೆ. ಬಟ್ ಪ್ರಶ್ನೆ ಏನ್ ಗೊತ್ತಾ, ನೀವು ಹೇಳ್ತಿದ್ರಿ ಹಿಂದಿನ ದಿನ ನಾವು ಆಯ್ಕೆ ಮಾಡ್ತೀವಿ, ಅದ್ರ ಬಗ್ಗೆ ನಮಗ್ ಕ್ಲಾರಿಟಿ ಇತ್ತು ಅಂತ. ಬಟ್ ಯಾರನ್ನ ಮಾಡ್ತೀರಿ ಅನ್ನೋ ಕ್ಲಾರಿಟಿ ಕಳೆದ ಬಾರಿಯ ಸಿಚುಯೇಷನ್ ನೀವು ಎಕ್ಸಾಂಪಲ್ ಕೊಡೋದಾದ್ರೆ ಆಗ ಒಂದು ಕ್ಲಾರಿಟಿ ಇತ್ತು, ಅದು ನಿಮಗೂ ಗೊತ್ತಿದೆ. ಈ ಬಾರಿ ಆ ಕ್ಲಾರಿಟಿ ಉಳಿದಿದೆಯಾ? 4-5 ಹೆಸರು ಪಕ್ಷದ ಒಳಗೇನೆ ಪ್ರಸ್ತಾಪ ಆಗ್ತಿದೆ. ಅವ್ರನ್ನ ಮಾಡಿದ್ರೆ ಇವ್ರಿಗೆ ಕೋಪ, ಇವ್ರನ್ನ ಮಾಡಿದ್ರೆ ಅವ್ರಿಗೆ ಕೋಪ ಅನ್ನೋದನ್ನ ಬಹಿರಂಗ ಹೇಳಿಕೆ ಮೂಲಕನೇ ವ್ಯಕ್ತಪಡಿಸ್ತಿದ್ದಾರೆ. ಆ ಕ್ಲಾರಿಟಿ ಆಯ್ತು, ಆಯ್ಕೆ ಮಾಡೋ ದಿನಾಂಕ, ಸಮಯ ಕ್ಲಾರಿಟಿ ಇದೆ. ಆ ವ್ಯಕ್ತಿ ಹೆಸರು ಇಲ್ಲ. ಸ್ಮಿತಾ ಅವರೇ, ಏನು ಗೊತ್ತಾ, ನಮ್ಮಲ್ಲಿ ಅಷ್ಟು ಜನ ನಾಯಕರಿದ್ದಾರೆ. ಅದಾದಮೇಲೆ ನಾವು ಕಾಸ್ಟ್ ಕಾಂಬಿನೇಷನ್ನು, ಸೋಷಿಯಲ್ ಇಂಜಿನಿಯರಿಂಗ್ ಫಾರ್ಮುಲಾ ಇಟ್ಕೊಂಡು ಡೆಫಿನೆಟ್ ಆಗಿ ಒಂದು ಹೆಸರನ್ನ ಘೋಷಣೆ ಮಾಡ್ತೀವಿ. ಯಾಕಂದರೆ LOP ಕ್ಯಾನ್ ಓನ್ಲಿ ಬಿ 1 ಪರ್ಸನ್. ಅದರಿಂದಾಗಿ ಡೆಫಿನೆಟಾಗಿ ಘೋಷಣೆ ಮಾಡ್ತೀವಿ. ಸೋಷಿಯಲ್ ಇಂಜಿನಿಯರಿಂಗ್ ತುಂಬ ಇಂಪಾರ್ಟೆಂಟು, ಅದರಿಂದಾಗಿ ಅದೇ ಪ್ರಾಮುಖ್ಯತೆ ಇದೆ ಒಂದು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ಎಲ್ಲ ರೀತಿ ಸೋಷಿಯಲ್ ಇಂಜಿನಿಯರಿಂಗ್ ಆಗಬೇಕಲ್ಲ, ನಮ್ಮ ಪಕ್ಷ ಸದೃಢ ಆಗಬೇಕು. ಈಗ ನಾವು ಲೋಕಸಭೆ ಚುನಾವಣೆ ಬರ್ತಾ ಇದೆ, ಅದರಿಂದನೂ ಸಹ ಸೋಷಿಯಲ್ ಇಂಜಿನಿಯರಿಂಗ್ ಇಂಪಾರ್ಟೆಂಟು ಘೋಷಣೆ ಆಗುತ್ತೆ ಒಂದು. ಆದರೆ ಇವತ್ತು ವಿಪರ್ಯಾಸ ಏನು ಅಂತಂದರೆ, ಪಾಪ ನಜ್ಮಾ ಅವರು ಮಾತಾಡ್ತಾರೆ, ಆಮೇಲೆ ರಮೇಶ್ ಬಾಬು ಸರ್ ಮಾತಾಡ್ತಾರೆ, ತುಂಬ ಒಳ್ಳೆಯದು. G23 ನೆನಪಿಸ್ಕೊಳ್ಳೋಣ. ಇವತ್ತು ಬೆರಳೆಣಿಕೆ ಅಷ್ಟು ನಾಯಕರಿಲ್ಲ. ಇನ್ಫ್ಯಾಕ್ಟ್ ನನಗೆ ಏನು ಹೇಳಿದ್ರು ಅಂದರೆ, ಒಬ್ಬ ಕನ್ಸಲ್ಟೆಂಟ್, ಎಲೆಕ್ಟೋರಲ್ ಕನ್ಸಲ್ಟೆಂಟ್ ಹೇಳ್ತಾರೆ, ನಾವು ಹೋಗಿ JDSಗೆ ಒಂದು ಪ್ರೆಸೆಂಟೇಷನ್ ಕೊಟ್ವಿ, JDSನಲ್ಲಿ ನಿಮ್ಮೆಲ್ಲ ಮಕ್ಕಳನ್ನು ತೋರಿಸಿ ಅಂತಂದರೆ, ಕುಮಾರಸ್ವಾಮಿ, ರೇವಣ್ಣ, ಭವಾನಿ, ಆಮೇಲೆ ಅನಿತಕ್ಕ, ಆಮೇಲೆ ಪ್ರಜ್ವಲ್ಲು, ನಿಖಿಲ್, ಇಷ್ಟೇ ಜನ ತೋರಿಸಿದ್ರು. ಬೇರೆಯವ್ರನ್ನ ತೋರಿಸ್ರಿ ಅಂತ ಕೇಳಿದ್ರೆ ಹೆಸರೇ ಇಲ್ಲ ಅಂತಂದರು. ಅಂದರೆ ಅವ್ರಿಗೆ ಬೇಜಾರಾಗಿ ಕನ್ಸಲ್ಟೆನ್ಸಿ ನಾನು ಮಾಡೋಕ್ಕಾಗಲ್ಲ ಅಂತ ಬಂದರು. ಇಂಥವರು ಹೇಳ್ತಾರೆ ನಮ್ಮ ಪಕ್ಷದಲ್ಲಿ ವಿರೋಧ ಪಕ್ಷದ ನಾಯಕರು ಯಾರು ಇರಲಿ, ತೊಂದರೆ ಇಲ್ಲ, ಒಂದು ನಿಮಿಷ. ಇವತ್ತು ಏನಾಗಿದೆ ಅಂತಂದರೆ, ಇವತ್ತು ಏನಕ್ಕೆ ನೀವು ಡಿಸ್ಕಸ್ ಮಾಡ್ತಿದ್ದೀರಾ ಗೊತ್ತಾ? ಏನಕ್ಕೆ ಡಿಸ್ಕಸ್ ಮಾಡ್ತೀರಾ ಅಂದರೆ, ಡೆಫಿನೆಟಾಗಿ ಕರೆಕ್ಟಾಗಿ ಹೇಳಿದ್ರು ನಮ್ಮ ಶಿವಕುಮಾರ್ ಸರು, ಪಾರ್ಟಿ ವಿತ್ ಅ ಡಿಫರೆನ್ಸ್ ಆ್ಯಂಡ್ ಪಾರ್ಟಿ ವಿಚ್ ಹ್ಯಾಸ್ ಡೆಫಿನೆಟ್ಲಿ 1 crore ಪಾರ್ಟಿ ವರ್ಕರ್ಸ್ ಇನ್ ಕರ್ನಾಟಕ. ಅದಕ್ಕೋಸ್ಕರ ಡಿಸ್ಕಸ್ ಮಾಡ್ತಿದ್ದೀರಾ, ಸತ್ಯ, ಕರೆಕ್ಟು, ಮಾಡಿ ಡಿಸ್ಕಸ್ ಮಾಡೋಣ. ನಮ್ಮಲ್ಲಿ ಕ್ಲಾರಿಟಿನೂ ಇದೆ, ಆಮೇಲೆ ಕಾನ್ಫಿಡೆನ್ಸು ಇದೆ, ಆಮೇಲೆ ಡೆಫಿನೆಟ್ಟಾಗಿ ಮುನ್ನಡೆಸ್ತಕ್ಕಂತಹ
ಛಲಾನು ಇದೆ ನಮ್ಮಲ್ಲಿ. ಆಮೇಲೆ ಸಂತೋಷ್ ಜಿ ಬಣ ಅಂತಾಗಲಿ, ಯಡಿಯೂರಪ್ಪನವ್ರ ಬಣ ಅಂತಾಗಲಿ ಯಾವ ಬಣನೂ ಇಲ್ಲ. ನಮ್ಮಲ್ಲಿ ಒಂದೇ ಇರತಕ್ಕಂಥದ್ದು ರಾಷ್ಟ್ರವಾದಕ್ಕೋಸ್ಕರ ಯಾರ್ಯಾರು ಕಾರ್ಯಕರ್ತರಾಗಿದ್ದಾರೆ ಅನ್ಫಾರ್ಚುನೇಟ್ಲಿ ಅಶೋಕ್ ಸರ್ ಏನಾಗುತ್ತೆ ಈ ರೀತಿ ಆರೋಪ ಕೇವಲ ವಿರೋಧ ಪಕ್ಷದವ್ರು ಮಾಡಿದಿದ್ರೆ, ಅಂದ್ರೆ ನಿಮಗ್ ವಿರೋಧವಾಗಿ ನಿಂತಿರೋರು, ಅನ್ಫಾರ್ಚುನೇಟ್ಲಿ ನೀವೀಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದೀರಿ, ನಿಮಗ್ ವಿರೋಧವಾಗಿರೋ ಪಕ್ಷದವ್ರು ಮಾತನಾಡಿದ್ರೆ ಹೌದು ಕೇವಲ ಆರೋಪ ಅನ್ಬೋದಾಗಿತ್ತು. ನಿಮ್ ಪಕ್ಷದವರು ಮಾತನಾಡ್ತಿದಾರಲ್ಲ. ಎನಿವೆ ನಾವು ಬರೋಣ. ಲೋಕಸಭಾ ಚುನಾವಣೆ ಪ್ರಸ್ತಾಪ ಮಾಡಿದ್ರಿ. ಈಗ ಲೋಕಸಭಾ ಚುನಾವಣೆ ಹೊತ್ತಿಗೆ ಸರ್ಜರಿ ಇಲ್ಲೂ ಆಗ್ಬೇಕು ಅಲ್ಲೂ ಆಗ್ಬೇಕು ಅನ್ನೋ ರೀತಿಯ ಪ್ರಯತ್ನಗಳು, ಮೋದಿ ಕ್ಯಾಬಿನೆಟ್ ನಲ್ಲಿ ರೀಶಫಲ್ ಆಗತ್ತೆ ಅನ್ನೋ ಸುದ್ದಿ, ಇನ್ ಕೇಸ್ ಆದ್ರೆ ರಾಜ್ಯ ಬಿಜೆಪಿ ಘಟಕಕ್ಕೆ ಅದರಿಂದ ಆಗಬಹುದಾದ ಲಾಭದ ನಿರೀಕ್ಷೆ ಎಷ್ಟರ ಮಟ್ಟಿಗಿದೆ? ಇನ್ನು ಕರ್ನಾಟಕ ಕೇಂದ್ರಿತವಾಗಿ ಮಾಡಬೇಕಾದ ಬದಲಾವಣೆ ಕೇಂದ್ರಕ್ಕೆ ಎಷ್ಟರ ಮಟ್ಟಿಗೆ ಅನಿವಾರ್ಯ ಇದೆ? ಇದ್ರ ಬಗ್ಗೆ ಚರ್ಚೆ ಮುಂದುವರಿಸೋಣ ಚಿಕ್ಕ ಬ್ರೇಕ್ನ ನಂತರ. ನನ್ನ ಪ್ರಶ್ನೆ